ನಾರಾಯಣಸ್ವಾಮಿ ಒಂದಷ್ಟು ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ವಾಗ್ದಾಳಿ ನಡೆಸಿದ್ದಾರೆ. ಸಚಿವೆ ಲಕ್ಷ್ಮಿ ಕಾರು ಅಪಘಾತದ ಹಿಂದೆ ಹಲವು ಅನುಮಾನ ಇದೆ ಇರುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಗಂಭೀರ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಆ ಮೂಲಕ ಛಲವಾದಿ ನಾರಾಯಣಸ್ವಾಮಿ ಪೊಲೀಸ್ ಭದ್ರತೆ ಬಿಟ್ಟು ಸಚಿವೆ ಕಾರ್ನಲ್ಲಿ ಹೋಗಿದ್ಯಾಕೆ ಇದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅಪಘಾತಕ್ಕೆ ಅಸಲಿ ಕಾರಣ ಏನು, ಯಾವುದು ಸತ್ಯ ಯಾವುದು ಸುಳ್ಳು, ಹೆಬ್ಬಾಳ್ಕರ್ಗೆ ಮಂಪರು ಪರೀಕ್ಷೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಎಲ್ಲ ಸೆಕ್ಯೂರಿಟಿ ಎಲ್ಲವನ್ನು ಬದಿಗಿಟ್ಟು ನೀವು ಯಾಕೆ ಟ್ರಾವೆಲ್ ಮಾಡಿದ್ರಿ ಅಂತ ಅರ್ಜೆನ್ಸಿ ಏನಿತ್ತು ಇದ್ರೆ ಬೆಳಗ್ಗೆ ಫ್ಲೈಟ್ ಇತ್ತು, ಬೆಳಗ್ಗೆ ಹೋಗ್ಬೋದಾಗಿತ್ತು. ಆದರೆ ಘಟನೆ ನಡೆದಿದ್ದು ಹೇಗೆ, ಸತ್ಯ ನಿಮಗೆ ಗೊತ್ತಿದೆ, ಅದನ್ನು ಜನರಿಗೆ ನೀವು ತಿಳಿಸ್ಪಡಿಸಬೇಕು. ಈಗ ಆ ಡ್ರೈವರು ಎಲ್ಲಿದ್ದಾರೆ, ಏನಾಯಿತು, ಇದನ್ನು ಕೂಡ ಹೇಳಬೇಕಾಗಿದೆ. ಆವತ್ತು ಬೆಳಗ್ಗೆ ತಕ್ಷಣ ಹೇಳಿದ ಮಾತೇನು, ಯಾವುದೋ ನಾಯಿ ಅಡ್ಡ ಬಂತು, ಅದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆಯಿತು ಅಂತ. ಇದು ಸತ್ಯವಾ? ಸ್ವಲ್ಪ ಸಮಯ ಆದಮೇಲೆ ಇನ್ನೊಂದು ವಿಷಯ ಬಂತು, ಇಲ್ಲ ಯಾರೋ ಹಿಂದ್ಗಡೆಯಿಂದ ನಮಗೆ ಗುದ್ದಿ ಹೋಗಿಬಿಟ್ರು ಅಂತ. ಅದು ಸತ್ಯವಾ? ಡ್ರೈವರ್ ಸ್ವಲ್ಪ ನಿದ್ದೆಗೆ ಜಾರಿದ್ದ ಅನ್ನೋ ವಿಷಯ ಬಂತು. ಅದು ಸತ್ಯವಾ? ಮತ್ತೆ ಇಷ್ಟೆಲ್ಲ ಆದರೂ ಎಸ್ಕಾಟ್ ಯಾಕಿರಲಿಲ್ಲ? ನೀವೆಲ್ಲೇ ಹೋಗ್ಬೇಕಾದ್ರೂ ಸಚಿವರು ನೀವು ಟಿ ಪಿ ಹಾಕೇ ಹೋಗೋದು. ಟಿ ಪಿ ಇಲ್ಲ, ಸರ್ಕಾರಿ ಕಾರ್ ಇಲ್ಲ, ಗನ್ಮ್ಯಾನ್ ಇಲ್ಲ, ಮತ್ತೆ ಎಸ್ಕಾರ್ಟ್ ಇಲ್ಲ. ನೀವೆಲ್ಲಿ ಹೋಗ್ತಿದ್ದೀರಿ ಯಾರಿಗೂ ಗೊತ್ತಿಲ್ಲ. ಇದರ ಗುಟ್ಟೇನು? ಈಗ ಜನ ಹೇಳ್ತಿದ್ದಾರೆ ಎ ಲೋಡ್ ಆಫ್ ಕರೆನ್ಸಿ ವಾಸ್ ಟೇಕಿಂಗ್ ಟು ಬೆಳಗಾವಿ. ಇದು ಮನೆ ಮಾತಾಗಿದೆ. ಎಲ್ಲರೂ ಕೂಡ ನಮಗೆ ಫೋನ್ ಮಾಡಿ ಕೇಳ್ತಿದ್ದಾರೆ, ಏನೋ ನೀವು ಅದನ್ನ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ. ಬಹಳಷ್ಟು ದೊಡ್ಡ ಮೊತ್ತದ ಹಣ ಆ ಕಾರಿನಲ್ಲಿ ಸಾಗಿಸಲಾಗುತ್ತಿತ್ತು ಅಂತ. ಆಕ್ಸಿಡೆಂಟ್ ಆದ ತಕ್ಷಣವೇ ಪೊಲೀಸ್ನವ್ರಿಗೆ ಗೊತ್ತಾದಾಗ ತಕ್ಷಣ ಅವರನ್ನು ಮಾತ್ರ ಅದರಲ್ಲಿ ಇದ್ದವರನ್ನು ಮಾತ್ರ ಕರ್ಕೊಂಡು ಹೋದ್ರು ಹೊರಗಡೆಗೆ. ಕಾರನ್ನು ಯಾರು ಹತ್ತಿರಕ್ಕೆ ಹೋಗಲಿಕ್ಕೆ ಬಿಡಲಿಲ್ಲ. ಅದಾದ ತಕ್ಷಣ ಆ ಕಾರನ್ನು ಕಂಪ್ಲೇಂಟು ಲಾಡ್ಜು ಮಾಡದೆ, ಕಂಪ್ಲೇಂಟೇ ಲಾಡ್ಜ್ ಆಗಿಲ್ಲ ಅಷ್ಟು ಬೇಗ, ಇನ್ನೂ FIR ಆಗಿಲ್ಲ, ಅಷ್ಟು ಬೇಗ ಆ ಕಾರನ್ನು ಲಿಫ್ಟ್ ಮಾಡಿ ತಗೊಂಡೋಗಿದ್ದು ಯಾಕೆ? ಅದರಲ್ಲಿದ್ದ ವಸ್ತುಗಳೇನು? ಒಂದು ಸಮಯ ಅದರಲ್ಲಿ ಇವರು ಪ್ರಯಾಣ ಮಾಡುವಾಗ ಬ್ಯಾಗ್ ಇತ್ತು, ಅವ್ರ ಬಟ್ಟೆ ಇತ್ತು ಅಂತ ಇಟ್ಕೊಳ್ಳೋಣ. ಅದನ್ಯಾವುದನ್ನು ಈಚೆಗೆ ತೆಗೆದೆ, ಜನರನ್ನು ಹತ್ರಕ್ಕೂ ಬಿಡದೆ ಪೊಲೀಸ್ನವರ ಬೆಂಗಾವಲಿನಲ್ಲಿ ಆ ಕಾರನ್ನು ಲಿಫ್ಟ್ ಮಾಡಿ ತಗೊಂಡೋಗಿದ್ದು ಯಾಕೆ, ಎಲ್ಲಿಗೆ? ಈಗ ಆ ಕಾರಲ್ಲಿ ಎಲ್ಲಿತ್ತು, ಅದರಲ್ಲಿ ಏನು ಸಾಗಿಸಲಾಗ್ತಿತ್ತು ಅನ್ನೋದನ್ನು ಕೂಡ ಸರ್ಕಾರ ಇವತ್ತು ಉತ್ತರ ಕೊಡಬೇಕಾಗಿದೆ. ಇದನ್ನು ಮುಚ್ಚಿಡುವ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದು. ಆದ್ದರಿಂದ ಯಾರಾದರೂ ಸಿಟ್ಟಿಂಗ್ ಜಡ್ಜ್ ಒಬ್ಬರನ್ನು ನೇಮಕ ಮಾಡಿ ಇದರ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ನೋಡಿ, ಛಲವಾದಿ ನಾರಾಯಣಸ್ವಾಮಿ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಡ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೊದಲ ಪ್ರಶ್ನೆ, ಸಚಿವರು ಅಂದ ಮೇಲೆ TP ಮೊದಲೇ ಸಿದ್ಧವಾಗಿರುತ್ತೆ, ಎಲ್ಲಿಗೆ ಹೋಗ್ತಾರೆ ಅದರ ಬಗ್ಗೆ ಒಂದು ಕ್ಲಾರಿಟಿ ಇರುತ್ತೆ, ಅದ್ರ ಜೊತೆಗೆ ಭದ್ರತಾ ವಾಹನಗಳು ಕೂಡ ಸಚಿವರ ಜೊತೆಗೆ ಇರಬೇಕಾಗಿತ್ತು, ಆದರೆ ಭದ್ರತಾ ವಾಹನ ಇಲ್ಲ, ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಅದೇ ರೀತಿ ಮತ್ತೊಂದು ಪ್ರಶ್ನೆಯನ್ನ ಕೂಡ ಅವ್ರು ಕೇಳ್ತಿದ್ದಾರೆ, ಕಾರ್ ಡ್ರೈವರ್ ಯಾರು, ಆತ ಎಲ್ಲಿದ್ದಾನೆ, ಅದ್ರ ಬಗ್ಗೆ ಮೊದಲು ಮಾಹಿತಿ ಕೊಡ್ಲಿ. ಇದನ್ನ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಆರಂಭದಲ್ಲಿ ಮತ್ತೊಂದು ಪ್ರಶ್ನೆ ನಮ್ಮನ್ನ ಕಾಡೋದು, ನಾಯಿ ಎದುರು ಬಂದಾಗ ಅಪಘಾತ ಆಯ್ತಾ ಅಥವಾ ಯಾರಾದ್ರೂ ಬಂದು ಡಿಕ್ಕಿ ಹೊಡೆದ್ರ, ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಕಾರಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತ ಆಗಿದೆ ಅನ್ನುವಂಥ ಸುದ್ದಿ ಬಂದಾಗ ಮೊದಲು ಮಾಧ್ಯಮಗಳಿಗೂ ಕೂಡ ಮಾಹಿತಿ ಸಿಕ್ಕಿದ್ದು ನಾಯಿ ಅಡ್ಡ ಬಂತು, ಅದನ್ನ ತಪ್ಪಿಸೋದಕ್ಕೆ ಹೋಗಿ ಮರಕ್ಕೆ ಡಿಕ್ಕಿಯಾಗಿ ಅಪಘಾತ ಆಗಿದೆ ಅಂತ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೊಂದು ಪ್ರಶ್ನೆ ಅದ್ರ ಜೊತೆಗೆ ಕಾಡ್ತಾ ಇರೋದು, ನಾಯಿ ಎದುರು ಬಂತ ಅಥವಾ ಯಾರಾದ್ರೂ ಬಂದು ಗುದ್ದಿದ್ರ, ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಬೇಕು ಅಂತ. ಕಾರಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಡ್ರೈವರ್ ಈ ಅಪಘಾತ ಆದ ಬಳಿಕ ಒಂದು ದೂರು ಕೊಡ್ತಾರೆ. ಆ ದೂರಿನಲ್ಲಿ ಉಲ್ಲೇಖ ಮಾಡ್ತಾರೆ,
ಯಾರೋ ಬೇಕು ಅಂತಾನೆ ಹಿಂದಿನಿಂದ ಬಂದು ಗುದ್ದಿದ್ದಾರೆ, ಅದನ್ನ ತಪ್ಪಿಸೋ ಪ್ರಯತ್ನ ಮಾಡಿದಾಗ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಕಾರು ಅಂತ. ಹಾಗಾಗಿ ಅದ್ರ ಬಗ್ಗೆ ಕೂಡ ಇಲ್ಲಿ ತನಕ ಸ್ಪಷ್ಟನೆನೇ ಸಿಗ್ಲಿಲ್ಲ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮೊದಲು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು, ಆಗ ಸತ್ಯಾಸತ್ಯತೆ ಎಲ್ಲವೂ ಕೂಡ ಆಚೆ ಬರುತ್ತೆ ಅನ್ನುವಂತಹ ವಿಚಾರವನ್ನ ಛಲವಾದಿ ನಾರಾಯಣಸ್ವಾಮಿ ಅವರು ಮುಂದಿಡ್ತಿದ್ದಾರೆ. ಸೊ ಕಾದು ನೋಡಬೇಕು ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉತ್ತರ ಏನಾಗಿರುತ್ತೆ ಅಂತ. ಮತ್ತೊಂದು ವಿಚಾರವನ್ನ ಕೂಡ ತಾವು ಗಮನಿಸ್ತಾ ಇದ್ರಿ, ಇದು ಸಾಲು ಸಾಲು ನಾರಾಯಣಸ್ವಾಮಿ ಒಂದಷ್ಟು ಪ್ರಮುಖ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ವಾಗ್ದಾಳಿ ನಡೆಸಿದ್ದಾರೆ. ಸಚಿವೆ ಲಕ್ಷ್ಮಿ ಕಾರು ಅಪಘಾತದ ಹಿಂದೆ ಹಲವು ಅನುಮಾನ ಇದೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಗಂಭೀರ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಆ ಮೂಲಕ ಛಲವಾದಿ ನಾರಾಯಣಸ್ವಾಮಿ ಪೊಲೀಸ್ ಭದ್ರತೆ ಬಿಟ್ಟು ಸಚಿವೆ ಕಾರ್ನಲ್ಲಿ ಹೋಗಿದ್ಯಾಕೆ ಇದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅಪಘಾತಕ್ಕೆ ಅಸಲಿ ಕಾರಣ ಏನು, ಯಾವುದು ಸತ್ಯ ಯಾವುದು ಸುಳ್ಳು, ಹೆಬ್ಬಾಳ್ಕರ್ಗೆ ಮಂಪರು ಪರೀಕ್ಷೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಎಲ್ಲ ಸೆಕ್ಯೂರಿಟಿ ಎಲ್ಲವನ್ನು ಬದಿಗಿಟ್ಟು ನೀವು ಯಾಕೆ ಟ್ರಾವೆಲ್ ಮಾಡಿದ್ರಿ, ಅಂಥದ್ದು ಅರ್ಜೆನ್ಸಿ ಏನಿತ್ತು ಇದ್ರೆ ಬೆಳಗ್ಗೆ ಫ್ಲೈಟ್ ಇತ್ತು, ಬೆಳಗ್ಗೆ ಹೋಗ್ಬೋದಾಗಿತ್ತು. ಆದರೆ ಘಟನೆ ನಡೆದಿದ್ದು ಹೇಗೆ, ಸತ್ಯ ನಿಮಗೆ ಗೊತ್ತಿದೆ, ಅದನ್ನು ಜನರಿಗೆ ನೀವು ತಿಳಿಸ್ಪಡಿಸಬೇಕು. ಈಗ ಆ ಡ್ರೈವರು ಎಲ್ಲಿದ್ದಾರೆ, ಏನಾಯಿತು, ಇದನ್ನು ಕೂಡ ಹೇಳಬೇಕಾಗಿದೆ. ಆವತ್ತು ಬೆಳಗ್ಗೆ ತಕ್ಷಣ ಹೇಳಿದ ಮಾತೇನು, ಯಾವುದೋ ನಾಯಿ ಅಡ್ಡ ಬಂತು, ಅದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆಯಿತು ಅಂತ. ಇದು ಸತ್ಯವಾ? ಸ್ವಲ್ಪ ಸಮಯ ಆದಮೇಲೆ ಇನ್ನೊಂದು ವಿಷಯ ಬಂತು, ಇಲ್ಲ ಯಾರೋ ಹಿಂದ್ಗಡೆಯಿಂದ ನಮಗೆ ಗುದ್ದಿ ಹೋಗಿಬಿಟ್ರು ಅಂತ. ಅದು ಸತ್ಯವಾ? ಡ್ರೈವರ್ ಸ್ವಲ್ಪ ನಿದ್ದೆಗೆ ಜಾರಿದ್ದ ಅನ್ನೋ ವಿಷಯ ಬಂತು, ಅದು ಸತ್ಯವಾ? ಮತ್ತೆ ಇಷ್ಟೆಲ್ಲ ಆದರೂ ಎಸ್ಕಾಟ್ ಹಾಕಿರಲಿಲ್ಲ. ನೀವೆಲ್ಲೇ ಹೋಗ್ಬೇಕಾದ್ರೂ ಸಚಿವರು ನೀವು TP ಹಾಕೇ ಹೋಗೋದು. TP ಇಲ್ಲ, ಸರ್ಕಾರಿ ಕಾರ್ ಇಲ್ಲ, ಗನ್ಮ್ಯಾನ್ ಇಲ್ಲ, ಮತ್ತೆ ಎಸ್ಕಾರ್ಟ್ ಇಲ್ಲ. ನೀವೆಲ್ಲಿ ಹೋಗ್ತಿದ್ದೀರಿ ಯಾರಿಗೂ ಗೊತ್ತಿಲ್ಲ. ಇದರ ಗುಟ್ಟೇನು? ಈಗ ಜನ ಹೇಳ್ತಿದ್ದಾರೆ ಎ ಲೋಡ್ ಆಫ್ ಕರೆನ್ಸಿ ವಾಸ್ ಟೇಕಿಂಗ್ ಟು ಬೆಳಗಾವಿ. ಇದು ಮನೆ ಮಾತಾಗಿದೆ. ಎಲ್ಲರೂ ಕೂಡ ನಮಗೆ ಫೋನ್ ಮಾಡಿ ಕೇಳ್ತಿದ್ದಾರೆ, ಏನೋ ನೀವು ಅದನ್ನ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ. ಬಹಳಷ್ಟು ದೊಡ್ಡ ಮೊತ್ತದ ಹಣ ಆ ಕಾರಿನಲ್ಲಿ ಸಾಗಿಸಲಾಗುತ್ತಿತ್ತು ಅಂತ. ಆಕ್ಸಿಡೆಂಟ್ ಆದ ತಕ್ಷಣವೇ ಪೊಲೀಸ್ನವ್ರಿಗೆ ಗೊತ್ತಾದಾಗ ತಕ್ಷಣ ಅವರನ್ನು ಮಾತ್ರ ಅದರಲ್ಲಿ ಇದ್ದವರನ್ನು ಮಾತ್ರ ಕರ್ಕೊಂಡು ಹೋದ್ರು ಹೊರಗಡೆಗೆ. ಕಾರನ್ನು ಯಾರು ಹತ್ತಿರಕ್ಕೆ ಹೋಗಲಿಕ್ಕೆ ಬಿಡಲಿಲ್ಲ. ಅದಾದ ತಕ್ಷಣ ಆ ಕಾರನ್ನು ಕಂಪ್ಲೇಂಟು ಲಾಡ್ಜು ಮಾಡದೆ, ಕಂಪ್ಲೇಂಟೇ ಲಾಡ್ಜ್ ಆಗಿಲ್ಲ ಅಷ್ಟು ಬೇಗ, ಇನ್ನೂ FIR ಆಗಿಲ್ಲ, ಅಷ್ಟು ಬೇಗ ಆ ಕಾರನ್ನು ಲಿಫ್ಟ್ ಮಾಡಿ ತಗೊಂಡೋಗಿದ್ದು ಯಾಕೆ? ಅದರಲ್ಲಿದ್ದ ವಸ್ತುಗಳೇನು? ಒಂದು ಸಮಯ ಅದರಲ್ಲಿ ಇವರು ಪ್ರಯಾಣ ಮಾಡುವಾಗ ಬ್ಯಾಗ್ ಇತ್ತು, ಅವ್ರ ಬಟ್ಟೆ ಇತ್ತು ಅಂತ ಇಟ್ಕೊಳ್ಳೋಣ. ಅದನ್ಯಾವುದನ್ನು ಈಚೆಗೆ ತೆಗೆದೆ ಜನರನ್ನು ಹತ್ರಕ್ಕೂ ಬಿಡದೆ ಪೊಲೀಸ್ನವರ ಬೆಂಗಾವಲಿನಲ್ಲಿ ಆ ಕಾರನ್ನು ಲಿಫ್ಟ್ ಮಾಡಿ ತಗೊಂಡೋಗಿದ್ದು ಯಾಕೆ, ಎಲ್ಲಿಗೆ? ಈಗ ಆ ಕಾರಲ್ಲಿ ಎಲ್ಲಿತ್ತು, ಅದರಲ್ಲಿ ಏನು ಸಾಗಿಸಲಾಗ್ತಿತ್ತು ಅನ್ನೋದನ್ನು ಕೂಡ ಸರ್ಕಾರ ಇವತ್ತು ಉತ್ತರ ಕೊಡಬೇಕಾಗಿದೆ. ಇದನ್ನು ಮುಚ್ಚಿಡುವ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದು. ಆದ್ದರಿಂದ ಯಾರಾದರೂ ಸಿಟ್ಟಿಂಗ್ ಜಡ್ಜ್ ಒಬ್ಬರನ್ನು ನೇಮಕ ಮಾಡಿ ಇದರ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ನೋಡಿ, ಛಲವಾದಿ ನಾರಾಯಣಸ್ವಾಮಿ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಡ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೊದಲ ಪ್ರಶ್ನೆ, ಸಚಿವರು ಅಂದ ಮೇಲೆ TP ಮೊದಲೇ ಸಿದ್ಧವಾಗಿರುತ್ತೆ, ಎಲ್ಲಿಗೆ ಹೋಗ್ತಾರೆ ಅದರ ಬಗ್ಗೆ ಒಂದು ಕ್ಲಾರಿಟಿ ಇರುತ್ತೆ. ಅದ್ರ ಜೊತೆಗೆ ಭದ್ರತಾ ವಾಹನಗಳು ಕೂಡ ಸಚಿವರ ಜೊತೆಗೆ ಇರಬೇಕಾಗಿತ್ತು, ಆದರೆ ಭದ್ರತಾ ವಾಹನ ಇಲ್ಲ, ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಅದೇ ರೀತಿ ಮತ್ತೊಂದು ಪ್ರಶ್ನೆಯನ್ನ ಕೂಡ ಅವ್ರು ಕೇಳ್ತಿದ್ದಾರೆ, ಕಾರ್ ಡ್ರೈವರ್ ಯಾರು, ಆತ ಎಲ್ಲಿದ್ದಾನೆ, ಅದ್ರ ಬಗ್ಗೆ ಮೊದಲು ಮಾಹಿತಿ ಕೊಡ್ಲಿ. ಇದನ್ನ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಆರಂಭದಲ್ಲಿ ಮತ್ತೊಂದು ಪ್ರಶ್ನೆ ನಮ್ಮನ್ನ ಕಾಡೋದು, ನಾಯಿ ಎದುರು ಬಂದಾಗ ಅಪಘಾತ ಆಯ್ತಾ ಅಥವಾ ಯಾರಾದ್ರೂ ಬಂದು ಡಿಕ್ಕಿ ಹೊಡೆದ್ರಾ, ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಕಾರಣ ಲಕ್ಷ್ಮೀ
ಹೆಬ್ಬಾಳ್ಕರ್ ಅವರ ಕಾರು ಅಪಘಾತ ಆಗಿದೆ ಅನ್ನುವಂತಹ ಸುದ್ದಿ ಬಂದಾಗ ಮೊದಲು ಮಾಧ್ಯಮಗಳಿಗೂ ಕೂಡ ಮಾಹಿತಿ ಸಿಕ್ಕಿದ್ದು ನಾಯಿ ಅಡ್ಡ ಬಂತು, ಅದನ್ನ ತಪ್ಪಿಸೋದಕ್ಕೆ ಹೋಗಿ ಮರಕ್ಕೆ ಡಿಕ್ಕಿಯಾಗಿ ಅಪಘಾತ ಆಗಿದೆ ಅಂತ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅಂತ ಚಲುವಾದಿ ನಾರಾಯಣ ಸ್ವಾಮಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೊಂದು ಪ್ರಶ್ನೆ ಅದ್ರ ಜೊತೆಗೆ ಕಾಡ್ತಾ ಇರೋದು, ನಾಯಿ ಎದುರು ಬಂತ ಅಥವಾ ಯಾರಾದ್ರೂ ಬಂದು ಗುದ್ದಿದ್ರ, ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಬೇಕು ಅಂತ. ಕಾರಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಡ್ರೈವರ್ ಈ ಅಪಘಾತ ಆದ ಬಳಿಕ ಒಂದು ದೂರು ಕೊಡ್ತಾರೆ. ಆ ದೂರಿನಲ್ಲಿ ಉಲ್ಲೇಖ ಮಾಡ್ತಾರೆ, ಯಾರೋ ಬೇಕು ಅಂತಾನೆ ಹಿಂದಿನಿಂದ ಬಂದು ಗುದ್ದಿದ್ದಾರೆ, ಅದನ್ನ ತಪ್ಪಿಸೋ ಪ್ರಯತ್ನ ಮಾಡಿದಾಗ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಕಾರು ಅಂತ. ಹಾಗಾಗಿ ಅದ್ರ ಬಗ್ಗೆ ಕೂಡ ಇಲ್ಲಿ ತನಕ ಸ್ಪಷ್ಟನೆನೇ ಸಿಗ್ಲಿಲ್ಲ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮೊದಲು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು, ಆಗ ಸತ್ಯಾಸತ್ಯತೆ ಎಲ್ಲವೂ ಕೂಡ ಆಚೆ ಬರುತ್ತೆ ಅನ್ನುವಂತಹ ವಿಚಾರವನ್ನ ಚಲುವಾದಿ ನಾರಾಯಣ ಸ್ವಾಮಿ ಅವರು ಮುಂದಿಡ್ತಿದ್ದಾರೆ. ಸೊ ಕಾದು ನೋಡ್ಬೇಕು ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉತ್ತರ ಏನಾಗಿರುತ್ತೆ ಅಂತ. ಮತ್ತೊಂದು ವಿಚಾರವನ್ನ ಕೂಡ ತಾವು ಗಮನಿಸ್ತಾ ಇದ್ರಿ, ಇದು ಸಾಲು